ಆ ಥರ ಬರಬೇಕು ಅಂತ ಹೇಳಿ ಮೊದಲೇ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಹೋಗಿ ಮಮ್ಮ ಮಲಗಿರೋ ರೂಮು ಆಚೆ ಕಡೆ ಆ ಡೋರ್ ಹತ್ರ ಬಂದಿರುತ್ತೆ. ಮಮ್ಮ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಕಂಡುಬಿಟ್ಟು ಕೌನೆ ಅಂತ. ನಮ್ಗಾದ್ರೆ ಕೆಲವರು ಅಣ್ಣಾಡ್ಸೋದು ನಿದ್ದೆ ಬಂದಿದ್ರೆ ಈ ಕಡೆ ಎಲ್ಲ ಸಾಕಿ ತಿಳ್ಕೊಂಡು ಬರ್ತಾರೆ. ಮಮ್ಮರು ನಿದ್ದೆ ಮಾಡ್ತಿದ್ದಾರೆ, ಆದರೆ ಅದು ಯೋಗ ನಿದ್ದೆ, ಸತೋಪ್ರಧಾನ ನಿದ್ದೆ. ಮತ್ತೆ ಅವರು ಊಟ ಮಾಡ್ತಿದ್ರು ಅಷ್ಟೇ. ಊಟ ಮಾಡುವಾಗ ಎಷ್ಟು ಬಡಿಸಿರ್ತಾರೋ ಅಷ್ಟೇ. ಇದು ಯಾವ್ದಾದ್ರು ಚೆನ್ನಾಗಿದೆ ಇನ್ನು ಸ್ವಲ್ಪ ತಗೊಂಬಾಗಿಲ್ಲ, ಉಪ್ಪು ಹುಳಿ ಅಣ್ಣಂದ್ರು ಯಾರು ಸೇವೆ ಮಾಡ್ತಾರೆ ಹೋಗಿ, ಅಣ್ಣಂದ್ರು ಸೇವೆ ಮಾಡೋರು ಹೋಗ್ತಾರೆ. ಆಸಕ್ತಿಯಿಂದ ಅಲ್ಲ, ಅನಾಸಕ್ತವಾಗಿ ಊಟ ಮಾಡೋದು, ಮತ್ತೆ ಮೌನವಾಗಿ ಊಟ ಮಾಡೋದು. ಅದರಿಂದ ಈಗ ಎಲ್ಲ ಪ್ರಸಾದ ಬರ್ತಾ ಇದೆ, ಅದರಿಂದ ಮೌನವಾಗಿ ಮಹಾಭಾರತ ಪ್ರಸಾದ ಸ್ವೀಕಾರ ಮಾಡಿ. ಅಮ್ಮನವ್ರ ಬಗ್ಗೆ ಹೇಳೋದು ಬೇಕಾದಷ್ಟಿದೆ. ಅವ್ರ ಬಗ್ಗೆ ಹಿಂದಿನಲ್ಲೂ ಪುಸ್ತಕ ಇದೆ, ಕನ್ನಡದಲ್ಲೂ ಪುಸ್ತಕ ಇದೆ. ಯಾರು ಅದನ್ನ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಇದೆಯೋ ಅವರ ಪುಸ್ತಕ ತಗೊಂಡು